ನಟ ದರ್ಶನ್ಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಮೈಸೂರಿಗೆ ತೆರಳಲು ನಟ ದರ್ಶನ್ಗೆ ಅನುಮತಿ ಸಿಕ್ಕಿದೆ. ಜನವರಿ 5ರವರೆಗೂ ಮೈಸೂರಿನಲ್ಲಿರಲು ಪರ್ಮಿಷನ್ ಸಿಕ್ಕಿಬಿಟ್ಟಿದೆ. ಈಗ ಬೆಂಗಳೂರಿನ CCH 57ನೇ ನ್ಯಾಯಾಧೀಶರಿಂದ ಅನುಮತಿಯನ್ನ ಪಡೆಯಲಾಗಿದೆ. ಬೆಂಗಳೂರಿನ CCH 57ನೇ ನ್ಯಾಯಮೂರ್ತಿಗಳಾದ ಜೈಶಂಕರ್ ಅವರಿಂದ ಆದೇಶವನ್ನ ನೀಡಲಾಗಿದೆ. 3 ಕಾರಣಗಳ ಆಧಾರದ ಮೇಲೆ ದರ್ಶನ್ಗೆ ಅನುಮತಿಯನ್ನ ನೀಡಲಾಗಿದೆ. 76 ವರ್ಷದ ತಾಯಿಯ ಭೇಟಿಗಾಗಿ ಅನುಮತಿಯನ್ನ ಕೇಳಿದ್ರು ದರ್ಶನ್. ಇನ್ನು ಬೆನ್ನು ನೋವಿನ ಸಂಬಂಧ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡುವಂತ ವಿಚಾರ. ಮೈಸೂರಿನ ಖಾಸಗಿ ಆಸ್ಪತ್ರೆಯ ವೈದ್ಯರ ಅಭಿಪ್ರಾಯವನ್ನ ಪಡೆಯುವ ಉದ್ದೇಶವನ್ನ ಹೊಂದಿದ್ದಾರೆ. ಇನ್ನು ಮೈಸೂರಿನ ಫಾರ್ಮ್ ಹೌಸ್ಗೆ ಭೇಟಿಗೆ ಅವಕಾಶವನ್ನ ಕೂಡ ಕೇಳಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳ ಆರೈಕೆಯ ಉದ್ದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ದರ್ಶನ ಬೇಡಿಕೆಯನ್ನ ಮಾನ್ಯ ಮಾಡಿದೆ ನ್ಯಾಯಾಲಯ. ಹೀಗಾಗಿ ಇಂದಿನಿಂದ 5/1/2025 ಕೂಡ ಅವಕಾಶವನ್ನ ನೀಡಲಾಗಿದೆ. ಮೈಸೂರಿನಲ್ಲಿ ವಾಸ್ತವ್ಯ ಹೂಡಲು ದರ್ಶನ್ಗೆ ಅನುಮತಿ ಸಿಕ್ಕಿದೆ. ನಟ ದರ್ಶನ್ಗೆ ಕೋರ್ಟ್ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮೈಸೂರಿಗೆ ತೆರಳಲು ನಟ ದರ್ಶನ್ಗೆ ಅನುಮತಿಯನ್ನ ನೀಡಲಾಗಿದೆ. ನಟ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದ್ರೆ ರೆಗ್ಯುಲರ್ ಬೇಲ್ ಅನ್ನೋ ತಕ್ಷಣ ಕಂಪ್ಲೀಟ್ ಆದಂತ ಇಂಡಿಪೆಂಡೆನ್ಸ್ ಇಲ್ಲ. ಷರತ್ತುಬದ್ಧವಾಗಿ ಜಾಮೀನನ್ನ ನೀಡಲಾಗಿದೆ. ಕೋರ್ಟ್ ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಕೋರ್ಟ್ ಲಿಮಿಟ್ಸ್ ನ ಬಿಟ್ಟು ಅಂದ್ರೆ ಬೆಂಗಳೂರನ್ನ ಬಿಟ್ಟು ಹೋಗುವಂತೆ ಇರಲಿಲ್ಲ. ಆದರೆ ಈಗ ದರ್ಶನ್ ಅವರಿಗೆ ಅನುಮತಿಯನ್ನ ನೀಡಲಾಗಿದೆ. ಬೆಂಗಳೂರಿನ CCH 57ನೇ ನ್ಯಾಯಾಧೀಶರಿಂದ ಅನುಮತಿಯನ್ನ ನೀಡಲಾಗಿದೆ. ನ್ಯಾಯಾಧೀಶರಾಗಿರುವಂತಹ ಜೈಶಂಕರ್ ಅವರು ದರ್ಶನ್ ಅವರಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. 3 ಕಾರಣಗಳ ಆಧಾರದ ಮೇಲೆ ಅನುಮತಿಯನ್ನ ನೀಡಲಾಗಿದೆ. ಒಂದು, 76 ವರ್ಷದ ತಾಯಿಯ ಭೇಟಿಗಾಗಿ ಅನುಮತಿಯನ್ನ ಕೇಳಿದ್ದಾರೆ. ಇನ್ನೊಂದು, ಬೆನ್ನು ನೋವಿನ ಸಂಬಂಧ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಡುವುದಾಗಿ, ಅಂದರೆ ಖಾಸಗಿ ಆಸ್ಪತ್ರೆಯ ವೈದ್ಯರ ಅಭಿಪ್ರಾಯವನ್ನ ಪಡೆಯುವಂತ ಉದ್ದೇಶಕ್ಕಾಗಿ ಅನುಮತಿಯನ್ನ ಕೇಳಿದ್ದಾರೆ. ಜೊತೆಯಲ್ಲಿ ಮೈಸೂರಿನ ಫಾರ್ಮ್ ಹೌಸ್ಗೆ ಭೇಟಿಗೆ ಅವಕಾಶವನ್ನ ಕೇಳಿದ್ರು ದರ್ಶನ್. ಅಂದ್ರೆ ಫಾರ್ಮ್ ಹೌಸ್ ನಲ್ಲಿ ಸಾಕು ಪ್ರಾಣಿಗಳ ಆರೈಕೆಯ ಉದ್ದೇಶವನ್ನ ಕೋರ್ಟ್ ಮುಂದಿಟ್ಟಿದ್ರು. ಹೀಗಾಗಿ ದರ್ಶನ್ ಅವರು 3 ಕಾರಣಗಳನ್ನ ಇಟ್ಟಿದ್ರು. ಇವೆಲ್ಲವನ್ನ ಕೋರ್ಟ್ ಮಾನ್ಯ ಮಾಡಿದೆ. ಹೀಗಾಗಿ ಇಂದಿನಿಂದ 5/1/2025 ಜನವರಿಯ 5ರವರೆಗೂ ಕೂಡ ದರ್ಶನ್ ಅವರು ಮೈಸೂರಿನಲ್ಲಿ ವಾಸ್ತವ್ಯವನ್ನ ಹೂಡಲು ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಈ ಮೂಲಕ ದರ್ಶನ್ ಅವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಷರತ್ತುಬದ್ಧವಾಗಿ ಸಿಕ್ಕಿರುವಂತಹ ರೆಗ್ಯುಲರ್ ಬೇಲ್ ಪ್ರಕಾರ ಅನುಸಾರ ಬೆಂಗಳೂರನ್ನ ಬಿಟ್ಟು ಹೋಗುವಂತೆ ಇರಲಿಲ್ಲ. ಇನ್ನು ಯಾವುದೇ ರೀತಿಯಾದಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾಗುವಂಥದ್ದು ಅಥವಾ ಪೊಲೀಸ್ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಅನೇಕ ಷರತ್ತುಗಳನ್ನ ನೀಡಲಾಗಿತ್ತು. ಆದರೆ ಈಗ ವಿಶೇಷವಾಗಿ ದರ್ಶನ್ ಅವರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹೀಗಾಗಿ ದರ್ಶನ್ ಅವರು ಮೈಸೂರಿನಲ್ಲಿ ವಾಸ್ತವ್ಯವನ್ನ ಹೂಡಬಹುದು.